ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಈ ಒಂದು ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚಳದಿಂದ ಮಾರುಕಟ್ಟೆಗೆ ಬರುವ ತರಕಾರಿಗಳು ಕಡಿಮೆ ಆಗ್ತಾ ಇದೆ. ಪೂರೈಕೆ ಕಡಿಮೆ ಇರುವುದರಿಂದ ಮಳೆ ಬರುವುದ ಕಾರಣ ಮಾರ್ಕೆಟಿಗೆ ಬರುವ ತರಕಾರಿಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ನಾನು ಮುಖ್ಯವಾಗಿ ಕೇರ್ ಮಾರ್ಕೆಟ್ನಲ್ಲೇ ಇರುವೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ತರಕಾರಿ ಮಾರ್ಕೆಟ್ನಲ್ಲೇ ಇರುವೆ. ಈ ಒಂದು ಮಾರ್ಕೆಟು ಕಳೆದ ವಾರಕ್ಕಿಂತ ಈ ವಾರದಲ್ಲಿ ಮಾರ್ಕೆಟ್ನಲ್ಲಿ ತರಕಾರಿಗಳ ಬೆಲೆ ಹೆಚ್ಚಾಗ್ತಾ ಇದೆ ಅಂತಲೂ ಸಹ ಹೇಳ್ಬೋದು. ಪ್ರತಿಯೊಂದು ತರಕಾರಿ ಬೆಲೆ ತುಸು ಹೆಚ್ಚಳ ಆಗಿದೆ. 10 ರಿಂದ 20 ರೂಪಾಯಿ ತನಕ ಪ್ರತಿಯೊಂದು ತರಕಾರಿ ಬೆಲೆ ಹೆಚ್ಚಾಗಿದೆ ಅಂತಲೂ ಸಹ ಹೇಳ್ಬೋದು. ಗ್ರಾಹಕರು ಒಂದು ತರಕಾರಿ ತೆಗೆದುಕೊಂಡು ಹೋಗುವಾಗ ಬೆಲೆ ಕೇಳಿಯೇ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು. ದಿನದಿಂದ ದಿನಕ್ಕೆ ತರಕಾರಿ ಬೆಲೆ ಹೆಚ್ಚಾಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು 2 ತಿಂಗಳ ಕಾಲ ಮಳೆ ಬರಲಿಲ್ಲ ಅಂದರೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಲೂ ಸಹ ಹೇಳ್ಬೋದು. ಇನ್ನು ಹುರುಳಿಕಾಯಿ ಕೆಜಿಗೆ 160 ರಿಂದ 200 ರೂಪಾಯಿ ಇದೆ. ಬೆಂಡೆಕಾಯಿ 60 ರೂಪಾಯಿ ಇದೆ. ಹೀರೆಕಾಯಿ 60 ರೂಪಾಯಿ ಇದೆ. ಬೀಟ್ರೋಟು 60 ರೂಪಾಯಿ ಇದೆ. ಹಾಗೆ ಕ್ಯಾರೆಟು ಸಹ 40 ರಿಂದ 60 ರೂಪಾಯಿ ಇದೆ. ಹೂಕೋಸು ಸಹ 50 ರೂಪಾಯಿ 1 ಪೀಸ್ ಇದೆ. ಹಾಗೆ ಹಸಿಮೆಣಸಿನಕಾಯಿ 120 ರೂಪಾಯಿ 100 ರೂಪಾಯಿ ಕೆಜಿ ನಡೀತಾ ಇದೆ. ಈರುಳ್ಳಿ 30 ರೂಪಾಯಿ ಕೆಜಿ ಆಗ್ತಾ ಇದೆ. ಹಾಗೆ ಟೊಮೊಟೊ ಸಹ 30 ರೂಪಾಯಿ ಕೆಜಿ ಆಗ್ತಾ ಇದೆ. ಆಲೂಗಡ್ಡೆ ಸಹ 40 ರೂಪಾಯಿ ಕೆಜಿ ಆಗ್ತಾ ಇದೆ ಅಂತಲೂ ಸಹ ಹೇಳ್ಬೋದು. ಇನ್ನು ಶುಂಠಿ ಸಹ 160 ರೂಪಾಯಿ ಕೆಜಿ ಆಗ್ತಾ ಇದೆ. ಹೀಗೆ ಪ್ರತಿಯೊಂದು ತರಕಾರಿ ಬೆಲೆ ಸಹ ಹೆಚ್ಚಾಗ್ತಾ ಇದೆ ಅಂತಲೂ ಸಹ ಹೇಳ್ಬೋದು. ಗ್ರಾಹಕರು ಬೆಲೆ ಕೇಳಿ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಹೀಗೆ ನಾನು ಗ್ರಾಹಕರನ್ನ ಮತ್ತು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಎಲ್ಲ ವಿಂಗಡಣೆ ಮಾಡ್ತಾ ಇದ್ದಾರೆ ತರಕಾರಿಗಳನ್ನು ಅಂತಲೂ ಹೇಳ್ಬೋದು. ಹಾಗೆ ಈಗ ನಾನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ? ನಡೀತದೆ, ಸ್ವಲ್ಪ ಕಮ್ಮಿ ಮೇಡಮ್. ಎಲ್ಲ ರೇಟ್ ಜಾಸ್ತಿ ಆಗುತ್ತಲ್ಲ, ಆದರೆ ಸ್ವಲ್ಪ ಕಮ್ಮಿ ಐಟಮ್ಗಳು ಬರೋದು ಕಮ್ಮಿ. ಎಲ್ಲ ಬಿಸಿಲಿದೆಯಲ್ಲ, ಅವ್ರಿಗೂ ಬೋರಲ್ಲಿ 2000 ಹೊಡೆದು ನೀರಿಲ್ಲ, ಬೆಳೆದಿರೋದು ಮಾಡಿಬಿಡ್ತಾರೆ. ಇನ್ನೂ 2 ತಿಂಗಳು ಮಳೆ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ರೇಟು. ಮಳೆ ಬಿದ್ದರೆ ಏನೋ ಆಗುತ್ತೆ, ಮಳೆ ಬಿದ್ದಿಲ್ಲಾದ್ರೆ ಇನ್ನೂ ಸಿಕ್ಕಾಬಿಟ್ಟು ಐಟಮ್ ಸಿಗಲ್ಲ. ಹೌದು. ಇನ್ನು ಬೇರೆ ಬೇರೆ ತರಕಾರಿಗಳೆಲ್ಲ ಎಷ್ಟು ಇದೆ ರೇಟು ಅಂತ? ತರಕಾರಿಗಳ ರೇಟ್ ಜಾಸ್ತಿ. ಉಳ್ಳಿಗೆ ಒಂದು 2 ವಾರ ಮೊದಲು 50 ರೂಪಾಯಿ 60 ರೂಪಾಯಿ ಇತ್ತು. ಇವಾಗ 160 ರೂಪಾಯಿ ಕೆಜಿ. ಒಂದು ಕೂಡ ಡಬಲ್ ಆಗೋಯ್ತು. ಎಲ್ಲ ತರಕಾರಿಗಳು ರೇಟ್ ಜಾಸ್ತಿ. ಈರುಳ್ಳಿಯಿಂದ ಇನ್ನೂ ಜಾಸ್ತಿ. ಅದು ಈರುಳ್ಳಿ ಏನು ಬರುತ್ತೆ ಮಾಮೂಲಿ, ತರಕಾರಿಗಳ ರೇಟ್ ಜಾಸ್ತಿ ಆಗುತ್ತೆ. ಟೊಮೊಟೊ ಎಷ್ಟಿದೆ ಸರ್? ಟೊಮಾಟೊ ಇವಾಗ 30 ರೂಪಾಯಿ ಇದೆ. ಈರುಳ್ಳಿ 20 ರೂಪಾಯಿ, 20 ಅಷ್ಟೇ. ಬೇರೆ ಕ್ಯಾರೆಟು, ಬೀನ್ಸು ಅದೆಲ್ಲ ರೇಟ್ ಜಾಸ್ತಿ. ಕ್ಯಾರೆಟು 60 ರೂಪಾಯಿ ಇದೆ. ಉಳ್ಳಿಗೆ 160 140 ಇದೆ. ಬೇರೆ ತರಕಾರಿಗಳು ಬೆಂಡೆಕಾಯಿ, ನುಗ್ಗೆಕಾಯಿ. ನುಗ್ಗೆಕಾಯಿ ಕೆಜಿ 60 ರೂಪಾಯಿ ಇದೆ. ಬೆಂಡೆಕಾಯಿ ಏನು 40 ರೂಪಾಯಿ ಕೆಜಿ. ಎಲ್ಲ ಒಟ್ಟಿನಲ್ಲಿ ಎಲ್ಲ ಜಾಸ್ತಿ, ಸ್ವಲ್ಪ ಜಾಸ್ತಿ ಆಗುತ್ತೆ. ಹಸಿಮೆಣಸಿನಕಾಯಿ ಎಷ್ಟಿದೆ ಸರ್? ಹಸಿಮೆಣಸಿನಕಾಯಿ 120 ರೂಪಾಯಿ. 120 ರೂಪಾಯಿ ಎಲ್ಲ ಜಾಸ್ತಿ ಆಗಿದೆ. ಶುಂಠಿ 200 ರೂಪಾಯಿ ಕೆಜಿ. ಆಲೂಗಡ್ಡೆ 40 ರೂಪಾಯಿ ಕೆಜಿ. ಈರುಳ್ಳಿ ಒಂದು ಸ್ವಲ್ಪ ಕಡಿಮೆ ಇದೆ. ಈರುಳ್ಳಿ ಒಂದು ಕಡಿಮೆ ಇದೆ, ಇದ್ದಿದ್ದೆಲ್ಲ ಜಾಸ್ತಿ ಇದೆ. ಜೋಳೆಕಾಯಿ ಎಲ್ಲ ಒಟ್ಟು ಎಲ್ಲ ಜಾಸ್ತಿ. ನಿಂಬೆಹಣ್ಣು ಸಹ ಜಾಸ್ತಿ ಆಗಿದೆ. ನಿಂಬೆಹಣ್ಣು ಬಿಸಿಲು ಕಾಲ ಮೇಡಮ್, ಏನೋ ಬರೋದಿಲ್ಲ. ಅದು ಒಂದು ನಿಂಬೆಹಣ್ಣು 10 ರೂಪಾಯಿ 8 ರೂಪಾಯಿ ಮಾರ್ತಾರೆ. ಅದು ರೇಟ್ ಜಾಸ್ತಿ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ಜಾಸ್ತಿ ಆಗಿದೆ. ಜನರು ಬರ್ತಾರಲ್ಲ, ಏನು ಹೇಳ್ತಾರೆ? ಬರ್ತಾರೆ, ಅಲ್ಲೇ ಒಂದು 10 ಜಾಗ ಕೇಳ್ಬಿಟ್ಟು ಒಂದು ಕಡೆ ಎಲ್ಲ ತಗೊತಾರೆ. ಒಂದೇ ಕಡೆ ತಗೊಳ್ಳಲ್ಲ. ಅಲ್ಲಿ ನೋಡೋ ತೊಗೊಂಡ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ತೊಗೊತಾರೆ. ಅಲ್ಲ, ಸಾಮಾನ್ಯ ದಿನದಿಂದ ಯಾವ ರೀತಿ ವ್ಯಾಪಾರ ಆಗುತ್ತೋ ಅದೇ ರೀತಿ ವ್ಯಾಪಾರ ಆಗುತ್ತಾ, ಏನು ಕಡಿಮೆ ತಗೊಂಡು ಹೋಗ್ತಾರೆ? ಇಲ್ಲ, ಕಡಿಮೆ ಆಗುತ್ತೆ ವ್ಯಾಪಾರ. ನಾವು ಬಿಸಿಲು ಐತಲ್ವ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಗಿರಾಕಿ ಕಮ್ಮಿ ಬರೋದು ಏನು ಹೇಳೋಕ್ಕಾಗಲ್ಲ. ರೇಟುಗಳು ಜಾಸ್ತಿ ಇದೆಲ್ಲ. 1 kg ತಗೊಳ್ಳೋರು ಅರ್ಧ ಕೆಜಿ ತೊಗೋತಾರೆ ಅಷ್ಟೇ. ಒಟ್ಟಿನಲ್ಲಿ ವ್ಯಾಪಾರ ಸುಮಾರು ವ್ಯಾಪಾರ ಕಮ್ಮಿನೇ. ಈ ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಏನು ಅನಿಸ್ತಾ ಇದೆ? ಏನು ಮಾಡ್ತೀವಿ, ನಮ್ಮದು ವ್ಯಾಪಾರ ಮಾಡಲೇಬೇಕು. ಬಿಸಿಲಲ್ಲಿ ಕೂತಿರ್ತೀವಿ, ಗಿರಾಕಿ ಬರೋದಿಲ್ಲ ಬಿಸಿಲಲ್ಲಿ. ಸಾಯಂಕಾಲ ಬರ್ತಾರೆ, ಮಧ್ಯಾಹ್ನ ಟೈಮಲ್ಲಿ ಯಾರೂ ಬರೋಲ್ಲ. ವ್ಯಾಪಾರ ಕಮ್ಮಿ ಅದರಿಂದ. ಇವಾಗ ಮಳೆಗಾಲ ಇದ್ರೆ ಯಾವ ದಿನ ಪೂರ ಗಿರಾಕಿ ಬರ್ತಾರೆ. ಅಲ್ಲ, ಇನ್ನು 2 ತಿಂಗಳು ಮಳೆ ಹಿಂಗೆ ಬರಲಿಲ್ಲ ಅಂದರೆ ಅಷ್ಟೇ, ಏನು ಐಟಮೇ ಸಿಗಲ್ಲ. ಯಾವುದು ಐಟಮ್ ಸಿಗಲ್ಲ. ರೇಟ್ ಎಕ್ಬಿಡ್ತದೆ ಅಷ್ಟೇ. ಅದು ಈ ರೇಟ್ಗೆಲ್ಲ ಸಿಗಲ್ಲ, ಎಕ್ಬಿಡ್ತದೆ. ರೇಟೇ ಹೇಳೋಕ್ಕಾಗಲ್ಲ. ಇನ್ನು 2 ತಿಂಗಳು ಮಳೆ ಬಿದ್ದಿಲ್ಲ ಅಂದರೆ ಅಷ್ಟೇ, ತಿನ್ನೋಕೆ ಏನು ಸಿಕ್ಕಲ್ಲ. ಏನು 2 ತಿಂಗಳೊಳಗೆ ಮಳೆ ಬಿದ್ದರೆ ಓಕೆ, ಇಲ್ಲಾಂದರೆ ಬದುಕೋದು ಕಷ್ಟ. ರಾಜೇಂದ್ರ ಜಿ. ಕೇಳಿದ್ರಲ್ಲ, ಇನ್ನು 2 ತಿಂಗಳು ಮಳೆ ಬರಲಿಲ್ಲ ಅಂದರೆ ಬದುಕೋದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಗೆ ಮತ್ತೊಬ್ಬರು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ಟೊಮೊಟೊ ವ್ಯಾಪಾರ ಮಾಡ್ತಾ ಇದ್ದೀರಾ, ಎಷ್ಟಿದೆ ರೇಟು? 30 ರೂಪಾಯಿ ಇದೆ ಕೆಜಿ. ಈಗ ವ್ಯಾಪಾರ ನಡೀತಾ ಇದೆಯಾ? ವ್ಯಾಪಾರ ಏನು ಅಷ್ಟೇನಿಲ್ಲ, ಸ್ವಲ್ಪ. ನಿಮ್ಮ ಹೆಸರು? ನಮ್ಮ ಹೆಸರು ನೀಲಕಂಠನ.
ಥ್ಯಾಂಕ್ ಯು. 30 ರೂಪಾಯಿ ಕೆಜಿ ಟೊಮೊಟೊ ವ್ಯಾಪಾರ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು. ಇನ್ನು ಮಳೆ ಬರಲಿಲ್ಲ ಅಂದರೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಮೇಡಮ್ ರೇಟು ಪರವಾಗಿಲ್ಲ, ರೇಟು ಜಾಸ್ತಿ ಏನಿಲ್ಲ, ಮೀಡಿಯಮ್ ಪ್ರಾಬ್ಲಮ್. ಹಿಂಗೆ ಇದ್ರೆ ಓಕೆ ಅಲ್ವಾ? ಇನ್ನೂ ಓಕೆ, ಜಾಸ್ತಿ ಆಗ್ಬಿಟ್ರೆ ಭಾರಿ ಕಷ್ಟ. ಜಾಸ್ತಿ ಆದ್ರಿಂದ ಕಷ್ಟ. ಓಕೆ ಮೇಡಮ್, ಆ್ಯಕ್ಚುಲಿ ನಾವು ಮೀಡಿಯಾ ಅವರು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಕೇಳಿದ್ರಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರನ್ನ ಮಾತಾಡಿಸ್ತಾನೆ. ಹಾಯ್ ಸರ್. ಗ್ರಾಹಕರನ್ನ ಮಾತಾಡಿಸ್ತಾ ಇದ್ದೀನಿ. ಹಾಯ್ ಸರ್, ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ? ಮಾರ್ಕೆಟಿಗೆ ಬಂದಿದ್ದೀರಾ? ರೇಟ್ ಜಾಸ್ತಿ ಆಗ್ತಾ ಇದೆ ತರಕಾರಿ ಬೆಲೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತರಕಾರಿ ಬಿಸಿಲು ಮತ್ತು ಮಳೆ ಇಲ್ಲ, ರೇಟ್ ಜಾಸ್ತಿ ಆಗಲೇಬೇಕಲ್ಲ. ಮಳೆ ಬಂದರೆ ರೇಟ್ ಸರಿ ಹೋಗುತ್ತೆ, ಅಷ್ಟು ಬೇರೆ ರೇಟ್. ಅಂದರೆ ಸರ್, ಜನಸಾಮಾನ್ಯರು ಬದುಕೋದು ಕಷ್ಟ ಆಗ್ತದಲ್ಲ, ಬಡವರು ಅಂತ ಏನು ಗೊತ್ತಾ, ಇದೇ ರೀತಿ ರೇಟ್ ಜಾಸ್ತಿ. ಮಳೆ ಬಂದರೆ ರೇಟು ಕಮ್ಮಿ ಆಗುತ್ತಲ್ಲ ಮೇಡಮ್. 10 ರೂಪಾಯಿ ತರಕಾರಿ ಯಾರು ತೊಗೊಳೋರು ಇರಲ್ಲವಲ್ಲ ಮೇಡಮ್. ರೇಟ್ ಬರಬೇಕು, ಮಳೆ ಬರಬೇಕು ಅಷ್ಟೇ, ಬೇರೆ ಬರಬೇಕು. ಓಕೆ, ಮಾತಾಡ್ತಾ ಇದ್ದಾರೆ. ಮಳೆ ಬರಬೇಕು, ಮೇನು ಮಳೆ ಬಂದರೆ ಮಾತ್ರ ಕಡಿಮೆ ಆಗುತ್ತೆ ರೇಟು ಅಂತಲೂ ಹೇಳ್ತಾ ಇದ್ದಾರೆ. ಇನ್ನು ಬೇಸಿಗೆ ಬಿಸಿಲಿನ ತಾಪಮಾನಕ್ಕೆ ಬೆಲೆ ಏರಿಕೆ ಆಗಿದೆ ತರಕಾರಿಗಳ ಬೆಲೆ. ಆದರೂ ಸಹ ಗ್ರಾಹಕರು ಮಾರ್ಕೆಟಿಗೆ ಬಂದು ತರಕಾರಿ ತಗೊತಾ ಇದ್ದಾರೆ. ನಾನು ಗ್ರಾಹಕರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಅಮ್ಮ, ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಬೆನಗನಹಳ್ಳಿಯಿಂದ ಬಂದು. ಹೌದಾ, ತರಕಾರಿ ಎಲ್ಲ ತಗೊತಿದ್ದೀರಾ? ರೇಟ್ ಜಾಸ್ತಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜಾಸ್ತಿ ಇದೆ, ಕಡಿಮೆ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದಾ, ಕಡಿಮೆ ಆಗಬೇಕು. ಕಡಿಮೆ ಆಗಬೇಕು, ತುಂಬ ಕಷ್ಟ ಇದೆ. ನಮಗೆಲ್ಲ ರೇಟ್ ಜಾಸ್ತಿ ಇದೆ. ನಮ್ಮ ಕೆಲಸಕ್ಕೆ ಬೆಲೆ ಕಮ್ಮಿ, ತರಕಾರಿ ರೇಟ್ ಮಾತ್ರ ಜಾಸ್ತಿ. ಏನು ಮಾಡೋದು? ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಜೀವನ ಮಾಡೋದೇ ಕಷ್ಟ ಆಗ್ತದೆ. ತುಂಬ ಕಷ್ಟ ಆಗ್ತಾ ಇದೆ ಜೀವನ ಮಾಡೋದು. ಇದ್ದಂಥವ್ರೇನೋ ಜೀವನ ಮಾಡ್ತಾರೆ. ನಮ್ಮಂಥವ್ರೆಲ್ಲ ಏನು ಮಾಡೋದು? ದುಡಿಯೋರು ಇರೋರಿಗೆ, ಇಲ್ಲಿರೋರಿಗೆಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಕೂಲಿ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅದೇ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಪ್ರತಿಯೊಂದು ತರಕಾರಿ ಬೆಲೆನೂ ಜಾಸ್ತಿ ಇದೆ. ಪ್ರತಿಯೊಂದು ತರಕಾರಿ ಮಾತ್ರ ಅಲ್ಲ, ಎಲ್ಲ ರೇಟು ಜಾಸ್ತಿ ಇದೆ. ತರಕಾರಿ ಮಾತ್ರ ಅಲ್ಲ, ಎಲ್ಲ ಜಾಸ್ತಿ. ಮತ್ತೆ ಏನು ಮಾಡೋದು? 1 ಕೆಜಿ ತಗೊಳ್ಳೋರು ಅರ್ಧ ಕೆಜಿ ತಗೊತಿದ್ದೀರಾ? ಯಾವ ರೀತಿ? ಅಷ್ಟೇ, 1 ಕೆಜಿ ತಗೊಳ್ಳೋರು 1/4 ಕೆಜಿ, ಅರ್ಧ ಕೆಜಿ ಆ ಥರ ತಗೊಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಜೀವನ ಮಾಡಬೇಕಲ್ವ, ಇನ್ನೇನು ಮಾಡೋಕ್ಕಾಗುತ್ತೆ? ಹಿಂಗೆ ಇನ್ನು ಮಳೆ ಬರಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಆಗುತ್ತೆ, ಕಷ್ಟ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಗೌರ್ಮೆಂಟೇ ಕಮ್ಮಿ ಮಾಡಬೇಕು. ಇದೆಲ್ಲ ಮಳೆನೇ ಇಲ್ಲ, ಎಲ್ಲ ಜಾಸ್ತಿ ರೇಟು. ತುಂಬ 3-4 ಮಕ್ಕಳು, ತುಂಬ ಕಷ್ಟ ಇದೆ ಜೀವನ ಮಾಡೋದು. ಏನು ಮಾಡೋದು ಅಂತ ಗೊತ್ತಿಲ್ಲ. ಅದೇ ತುಂಬ ಕಷ್ಟ ಇದೆ. ನೋಡಿ, ತರಕಾರಿ ಬೆಲೆ ಹೆಚ್ಚಳ ಆಗಿರುವುದರಿಂದ ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ ಅಂತ ಗ್ರಾಹಕರು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಮಳೆ ಬರಲಿ, ನಮಗೆ ತರಕಾರಿ ರೇಟ್ ಕಡಿಮೆ ಆಗಲಿ. ಮಕ್ಕಳಿದ್ದಾರೆ, ಮಕ್ಕಳನ್ನ ಓದಿಸ್ಬೇಕು, ಶಾಲೆ ಕಳಿಸ್ಬೇಕು, ಹಾಗೆ ಅಡುಗೆ ಮಾಡಬೇಕು, ದುಡಿಬೇಕು. ಈ ಥರ ಸಂಬಳ ಕಡಿಮೆ, ಈ ಥರ ಇದ್ದರೆ, ರೇಟ್ ಜಾಸ್ತಿ ಇದ್ದರೆ ಕೆಲಸ ಮಾಡೋಕ್ಕೂ ಆಗಲ್ಲ, ಜೀವನ ಮಾಡೋಕ್ಕೆ ಆಗಲ್ಲ, ಒಂದು ಟೆನ್ಷನ್ ಇರುತ್ತೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಈ ಒಂದು ಬೆಲೆ ಏರಿಕೆಗೆ ಕಾರಣ ಮಳೆ ಕೊರತೆ, ಹಾಗೆ ಬಿಸಿಲಿನ ತಾಪಮಾನ ಮತ್ತು ಬಿತ್ತನೆ ಕಡಿಮೆ ಇರೋದರಿಂದ, ಬರ ಬಂದಿರೋದರಿಂದ ಈ ಒಂದು ತರಕಾರಿ ಬೆಲೆ ಹೆಚ್ಚಳಕ್ಕೆ ಕಾರಣ ಆಗಿದೆ. ಕಳೆದ ವಾರಕ್ಕಿಂತ ಈ ವಾರ ಒಂದು ಬೆಲೆ ಏರಿಕೆ ಆಗಿದೆ ಅಂತಲೂ ಸಹ ಹೇಳ್ಬೋದು. ಇನ್ನು ಮಳೆ ಬರಲಿಲ್ಲ ಅಂದರೆ, ಇದೇ ರೀತಿ ತಾಪಮಾನ ಹೆಚ್ಚಾದರೆ ಇನ್ನೂ ಮತ್ತಷ್ಟು ಬೆಲೆ ಏರಿಕೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತಲೂ ಹೇಳ್ಬೋದು. ಹಾಗಾದರೆ ಕಾದು ನೋಡೋಣ ಯಾವ ರೀತಿ ಇರುತ್ತೆ ಎಂಬುದನ್ನು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಿಂದು ಬಸಮ್ಮ, BTV ನ್ಯೂಸ್, ಬೆಂಗಳೂರು.